ನರೇಂದ್ರ ಗ್ರಾಮ ಪಂಚಾಯಿತಿಯ ಸಂಜೀವಿನಿ ಒಕ್ಕೂಟದ ವತಿಯಿಂದ ಕಡಂಗದಲ್ಲಿ ಆಯೋಜಿಸಲಾದ ಸಂತೆ ಮೇಳ ಯಶಸ್ವಿಯಾಗಿ ನಡೆಯಿತು. ಕಡಂಗದ ಶಾದಿಮಹಲ್ ಸಭಾಂಗಣದಲ್ಲಿ ನಡೆದ ಸಂತೆ ಮೇಳದ ಪ್ರವೇಶ ದ್ವಾರವನ್ನು ನರೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ ಅವರು ಉದ್ಘಾಟಿಸಿ ಮಾತನಾಡಿ, ಸಂಜೀವಿನಿ ಒಕ್ಕೂಟದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಅದರಂತೆ ವಿನೂತನ ರೀತಿಯಲ್ಲಿ ಇಂತಹ ಮೇಳವನ್ನು ಆಯೋಜಿಸಿರುವುದು ಶ್ಲಾಘನೀಯ. ಮುಂದೆ ತಿಂಗಳಿಗೊಮ್ಮೆ ಇಂತಹ ಸಂತೆಯನ್ನು ಆಯೋಜಿಸಿದರೆ ಸಾರ್ವಜನಿಕರಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನರೇಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೂಡಿರ ವಿನೋದ್ ನಾಣಯ್ಯ ಅವರು ಮಾತನಾಡಿ, ಸಂಜೀವಿನಿ ಒಕ್ಕೂಟದ ಸಂತೆ ಮೇಳದಿಂದ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು ಮತ್ತು ಆರ್ಥಿಕ ಸಹಾಯ ಹೊಂದಲು ಸಂತೆ ಮೇಳ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೆಬಾಸ್ಟಿನ್ ಫೆರಾರಾ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತಾಗಬೇಕೆಂದು ತಿಳಿಸಿದರು. ಸಂಜೀವಿನಿ ಒಕ್ಕೂಟದ ಮಡಿಕೇರಿ ತಾಲೂಕು ಮೇಲ್ವಿಚಾರಕರಾದ ಶಾಂತರಾಜ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಜೀವಿನಿ ಒಕ್ಕೂಟದ ವತಿಯಿಂದ ಆಯೋಜಿಸಲಾದ ಸಂತೆ ಮೇಳದಲ್ಲಿ 15ಕ್ಕೂ ಅಧಿಕ ಸ್ವಸಹಾಯ ಸಂಘದ ಸದಸ್ಯರು ವಿವಿಧ ಬಗೆಯ ತರಕಾರಿ, ಸೊಪ್ಪು, ಹಣ್ಣು, ಹಂಪಲು, ದಿನಸಿ, ಸಿಹಿ ತಿನಿಸುಗಳು, ಬಟ್ಟೆ, ಕರಕುಶಲ ವಸ್ತು, ನಾಟಿ ಕೋಳಿ ಮೊಟ್ಟೆ ಮತ್ತಿತರ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಸಿ ಗಮನ ಸೆಳೆದರು. ಮೇಳದಲ್ಲಿ ಗ್ರಾಮಸ್ಥರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಸ್ತುಗಳನ್ನು ಖರೀದಿಸಿದರು. ಈ ಸಂದರ್ಭದಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಬಿಎಲ್ ರಮ್ಯಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬೈ, ಪಾಂಡಂಡ ರಾಣಿ ಗಣಪತಿ, ಒಕ್ಕೂಟದ ಸದಸ್ಯರಾದ ಎಂಬಿಕೆ ವಸಂತಿ, ಕೃಷಿ ಸಖಿ ಅಂಬಿಕಾ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಜೀವಿನಿಯ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ಸಂತೆ ಮೇಳ, ಇದರಲ್ಲಿ 15 ಸಂಘಗಳ ಒಂದು ಶ್ರಮ ಇದೆ. ಅವರಿಗೆ ಸರ್ಕಾರದಿಂದ ದೊರೆತಿರುವಂತಹ ಸೌಲಭ್ಯಗಳು ಎಲ್ಲವನ್ನು ನಮ್ಮ ಮುಂದೆ ಪ್ರದರ್ಶಿಸಲು ಈ ಒಂದು ಅವಕಾಶವನ್ನು ಸಂಜೀವಿನಿ ಒಕ್ಕೂಟದವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿಯ ವತಿಯಿಂದ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದವನ್ನು ನಾನು ಹೇಳ್ತೀನಿ. ಯಾಕೆಂದರೆ ಈ ರೀತಿಯ ಒಂದು ಸಂತೆ ಮೇಳಗಳು ಇಲ್ಲಿ ನಮ್ಮ ಕಡಂಗ ಅರಪಟ್ಟುವಿನಲ್ಲಿ ನಡೆಯುತ್ತಿರುವುದು ತುಂಬ ಒಂದು ಸಂತೋಷಕರ ವಿಷಯ. ಪ್ರತಿಯೊಬ್ಬರೂ ಇದನ್ನು ಒಂದು ಸಂತೆ ಮೇಳದಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಬಂದ್ಬಿಟ್ಟು ನೋಡಿಕೊಂಡು ಹೋಗೋದಕ್ಕಿಂತ ಎಲ್ಲ ತಗೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿಯ 15 ಸಂಘದವರಲ್ಲಿ ಕೇವಲ ಒಂದು 20-25 ಜನರು ಮಾತ್ರ, ಒಂದೊಂದು ಸಂಘಕ್ಕೆ ಒಬ್ಬೊಬ್ಬರು ಬಂದಿರೋದಂಥದ್ದು ಇದೆ. ಅದು ಹಾಕ್ಕೊಂಡು ಪ್ರತಿಯೊಬ್ಬ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಒಂದು ನಾನು ಮುಂದೆ ಬರಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಸಂಜೀವಿನಿ ಒಕ್ಕೂಟ ಅಂದರೆ ಸಂಜೀವಿನಿ ಒಕ್ಕೂಟ ಅವರವರ ಮನೆಗೆ ಸೀಮಿತವಾದುದಲ್ಲ. ಇಡೀ ಸಂಘ, ಸಂಸ್ಥೆ, ಪಂಚಾಯತ್, ಕೇಂದ್ರ ಸರ್ಕಾರದಿಂದ ಹಿಡಿದು ಅದರಲ್ಲಿರುವ ಎಲ್ಲ ಲಾಭಗಳನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಆಸೆ ಪಡ್ತೀನಿ. ಅದೇ ರೀತಿ ಇಲ್ಲಿ ಈಗ ನಮ್ಮ ಸುತ್ತಮುತ್ತಲು ನಮ್ಮ ದಿನನಿತ್ಯ ನಾವು ನೋಡುವಂತಹ ವಸ್ತುಗಳು ಅತಿ ಹೆಚ್ಚಾಗಿವೆ. ಅವುಗಳನ್ನು ನಾವು ಉಪಯೋಗ ಮಾಡದೇ ಇರುವುದೇ ಈ ಸಂತೆ ಮೇಳದಲ್ಲಿ ಕೇಂದ್ರ ಸರ್ಕಾರವು ನಮಗೆ ಹೇಳಿರುವುದು. ಈ ಸಂತೆ ಮೇಳದ ರೂಪದಲ್ಲಿ ನಮ್ಮ ಸುತ್ತಮುತ್ತಲಿರುವ ಅಂಶಗಳನ್ನು ನಾವು ದಿನಾಲೂ ಸೇವಿಸುವಂತಾಗಬೇಕು. ಈಗ ಪ್ರತಿದಿನದ ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಂಡು ಇದರಿಂದ ಉಪಯೋಗ ಪಡ್ಕೊಳ್ಳಿ, ಇದನ್ನು ಕಡೆಗಣಿಸಬೇಡಿ ಅನ್ನುವಂತಹ ಒಂದು ಅವರ ಒಂದು ಆಶೆಗೆ ನಾವೆಲ್ಲರೂ ತಲೆಬಾಗಿ ಇಂತಹ ಸಂತೆ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೂ ತಿಂಗಳಿಗೊಂದು ಸಂತೆ ಮೇಳ ಮಾಡುವಂತಾಗಲಿ, ಎಲ್ಲ ಗ್ರಾಮಗಳಲ್ಲೂ ನಡೆಸುವಂತಹ ಒಂದು ಆಶೆಯು ನಮ್ಮಲ್ಲೂ ಇದೆ. ಅದನ್ನು ಸಂಜೀವಿನಿ ಒಕ್ಕೂಟದವರು ಮಾಡಿಕೊಂಡು ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದಾಗ ಬರೀ ಹಣಕ್ಕೆ ಮಾತ್ರ ಅಲ್ಲ, ನಾನು ಒಂದು ಮೆಸೇಜ್ ಆಗಿದ್ದು ಇಲ್ಲಿ ನಾನು ಈಗ ಹೇಳಲೇಬೇಕಾಗುತ್ತೆ. ಕಾರ್ಪಟ್ನಿಂದ ಯಾವ ರೀತಿ ಒಂದು ಸ್ಪಂದನೆ ಸಿಕ್ಕಿದೆ ಅಂತೇಳಿ ಸಂಜೀವಿನಿ ಒಕ್ಕೂಟದಿಂದ ಅದು ಆಗಲೇಬಾರ್ದು. ಎಲ್ಲರೂ ಕೂಡ ಈಗ ನಮ್ಮ ಮುಂದೆ ಇರುವುದು ದೊಡ್ಡ ಸವಾಲು ಸ್ವಚ್ಛ ಸಂಕೀರ್ಣ ಘಟಕ. ಈ ದಿವಸ ಯಾರು ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡದೆ ಎಲ್ಲರೂ ಅವರು ತಂದಿರುವಂತಹ ಉತ್ಪನ್ನಗಳನ್ನು ಮಾರಾಟ ಮಾಡಿ ಉಳಿದ ಉತ್ಪನ್ನಗಳನ್ನು ಎಲ್ಲೂ ಬಿಸಾಡದೆ ತಾವು ತೆಗೆದು ಬಂದ ರೀತಿಯಲ್ಲಿ ಅದನ್ನು ತಗೊಂಡು ವಾಪಸ್ ಹೋಗಬೇಕು. ಯಾರು ಇಲ್ಲಿಯೂ ಹಾಕೋದು ಬೇಡ. ಸಂಜೀವಿನಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಮುಖ್ಯವಾಗಿದೆ. ಅದರಿಂದ ಅದರಲ್ಲಿರುವ 15 ಆ್ಯಕ್ಟಿವ್ ಸಂಘಗಳು ಅಂದರೆ 200-250 ಜನರು ಇದ್ದೇ ಇರ್ತಾರೆ. ನೋಡಿದಾಗ ಬಂದಿರೋರು 20-30 ಜನರಿದ್ದೀರಿ. ಅದು ಆಗಲೇಬಾರ್ದು. ಎಲ್ಲರೂ ಬರಬೇಕು. ಎಲ್ಲರೂ ನಮ್ಮ ನರೇಂದ್ರ ಪಂಚಾಯತಿಗೆ ಕೈ ಜೋಡಿಸಿದರೆ ನಮಗೂ ಒಂದು ಖುಷಿನೇ. ಮುಂದೆ ಆಗುವಂತಹ ಕೆಲಸಗಳು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲ ಕಸ ಏನು ಮಾಡ್ತೀವಿ ಈಗ ಕಸ ವಿಂಗಡಣೆ, ಅದರಲ್ಲೂ ಕೂಡ ಸಂಜೀವಿನಿ ಒಕ್ಕೂಟದವರ ಪಾಲು ಮುಖ್ಯವಾಗಿ ಬರುತ್ತೆ. ಆದರೆ ನಮ್ಮ ಈ ಪಂಚಾಯತಿಯಲ್ಲಿ ಏನಾಗಿದೆ ಅಂತಂದರೆ ಬಾಕಿ ಎಲ್ಲ ಚಟುವಟಿಕೆ ನಡೀತಿದೆ. ನಮ್ಮ ಕಸ ವಿಲೇವಾರಿ ಘಟಕದ ಒಂದು ಕಾರ್ಯ ಮಾತ್ರ ಸ್ಥಗಿತವಾಗಿದೆ. ದಯವಿಟ್ಟು
ಸಂಘದ ಎಲ್ಲ ಪದಾಧಿಕಾರಿಗಳು ಕಡಿಮೆ ಅಂದರೆ 200 ಜನ ಬರಬೇಕು, ಇಲ್ಲಿ ಕಾಣ್ತಾ ಇಲ್ಲ ಅಲ್ವಾ? ಎಲ್ಲರೂ ಸೇರಿ ಇದಕ್ಕೊಂದು ಮುಕ್ತಿ ಆಗಬೇಕು. ನಾವು ಈಗ ತಾನೇ ನಾನು ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಲಾಟ್ ಆಗಿದೆ. ನಮ್ಮ ಗುಲಾಬಿ ಅವ್ರಿಗೆ ಗೊತ್ತು, ಅವ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಪಾಪ ಅವರ ಅನಾರೋಗ್ಯ ನಿಮಿತ್ತ ಆ ಕಾರ್ಯವನ್ನು ಅವ್ರು ಬಿಟ್ಟರು. ಆದರೂ ತಾವು ಯಾರಾದರೂ ಒಂದು ಮುಂದೆ ಬಂದು ಆ ಕಾರ್ಯವನ್ನು ನಡೆಸಿಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಕೇಳ್ತೀನಿ, ಯಾರಾದರೂ ಮಕ್ಕಳು ಕೆಲಸ ಇಲ್ಲದೆ HP ಪೆಟ್ರೋಲ್ಕಲ್ಲಿ ಕೆಲಸ ಮಾಡಬೇಕಂತ ಇಚ್ಛೆ ಪಟ್ಟಲ್ಲಿ ವೈಯಕ್ತಿಕವಾಗಿ ನನ್ನ ಸಂಪರ್ಕಿಸಿದರೆ ಅವರಿಗೆ ಉದ್ಯೋಗವನ್ನು ಒದಗಿಸೋ ಕೆಲಸವನ್ನು ನಾನು ಮಾಡ್ಕೊಳ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಇಲ್ಲಿ ಕರೆಸಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಅದನ್ನು ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಅಧ್ಯಕ್ಷತೆ ಮಾತಾಡಬೇಕು ಕೇಳ್ಕೊಳ್ತೀನಿ. ಕೇಂದ್ರ ಸರ್ಕಾರ ಆಗಿರ್ಬೋದು, ಇಂದು ನೀವು ನೋಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಿಂದ ವಿನೂತನವಾಗಿ ಹೆಚ್ಚೆಚ್ಚು ಕಾರ್ಯಗಳನ್ನು ಅವರು ಮಹಿಳೆಯರಿಗಾಗಿ ಅವರ ಮುಂದಿನ ಅಭ್ಯುದಯಕ್ಕಾಗಿ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದೇ ಸರ್ಕಾರದ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿನಿಧಿಗಳ ಹಾಗೂ ಸರ್ಕಾರದ ಒತ್ತಾಸೆಯಾಗಿದೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಒಂದು ಮಹಿಳೆ ಮನೆಯಲ್ಲಿ ಹೇಗೆ ಮಾದರಿಯಾಗಿ ಜೀವಿಸ್ತಾರೋ ಅದೇ ಸಮಾಜದಲ್ಲಿ ಮಾದರಿಯಾಗಿ ಜೀವಿಸಬೇಕು ಮತ್ತು ತಾನು ಸ್ವಾವಲಂಬಿಯಾಗಿ ಅದರಲ್ಲಿ ಭಾಗಿಯಾಗಬೇಕು ಎಂಬುದೇ ಸರ್ಕಾರದ ಉದ್ದೇಶ. ಒಂದು ಮಹಿಳೆ ಒಂದು ಹೆಚ್ಚು ಆದಾಯ ಗಳಿಸಿದಾಗ ಆ ಕುಟುಂಬಕ್ಕೆ ನೆರವಾಗ್ತದೆ. ಅದಕ್ಕೆ ಹಲವಾರು ಥರದ ಸಹಾಯವನ್ನು ಸರ್ಕಾರ ನೀಡ್ತಾ ಇದೆ. ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಬೇಕು. ಈಗಾಗಲೇ ನಿಮಗೆ ತಿಳಿದಿದೆ, ನಮ್ಮ ಗ್ರಾಮ ಪಂಚಾಯತಿಯ ಏನು ವ್ಯವಸ್ಥೆಗಳಿದೆ, ನೀರಾಗಿರ್ಬೋದು, ಇನ್ನಿತರ ನೈರ್ಮಲ್ಯ ಆಗಿರ್ಬೋದು, ಇದಕ್ಕೆಲ್ಲ ಸಂಜೀವಿನಿ ಒಕ್ಕೂಟದ ಯಾಕೆ ಸೇರಿಸ್ಕೊಳ್ತೀವಿ ಅಂದರೆ, ಮನೆಯನ್ನು ಹೇಗೆ ನೀವು ಸ್ವಚ್ಛವಾಗಿ ಇಟ್ಕೊಂಡು ನಿಮ್ಮ ಪರಿಸರವನ್ನು ನೀವು ಕಾಪಾಡ್ತೀರೋ ಅದೇ ಸಮಾಜದಲ್ಲೂ ಸಹ ಕಾಪಾಡಿಕೊಳ್ಬೇಕು. ಅದಕ್ಕೆ ನೀವು ಹೆಚ್ಚಿನ ಒತ್ತಾಸೆ ಕೊಟ್ಟಾಗ ಅದು ಆಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಇದನ್ನು ಹಾಕೊಂಡಿದೆ ಮತ್ತು ಇದು ನಿಮ್ಮ ಆ ಒಂದು ಜೀವನೋಪಾಯಕ್ಕೂ ಆಗುತ್ತದೆ. ಯಾಕಂದರೆ ಗ್ರಾಮ ಪಂಚಾಯತಿ ನಾನೀಗ ಬೇರೆ ಕಡೆ ನಾವು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಸಂಜೀವಿನಿ ಒಕ್ಕೂಟ ಮತ್ತು ನಾವು ಪಂಚಾಯತಿ ಒಂದು MO ಮಾಡಿಕೊಂಡು ಒಂದು ವರ್ಷದ ಮಟ್ಟಿಗೆ ಈ ನೀರು ನಿರ್ವಹಣೆ ಆಗಿರ್ಬೋದು, ನೈರ್ಮಲ್ಯವಾಗಿರ್ಬೋದು, ನಾವು ಅವರಿಗೆ ವಹಿಸಿದಾಗ ಅವರು ಅದರಲ್ಲಿ ಏನು ಹೆಚ್ಚು ಆದಾಯ ಗಳಿಸುವಂತಹ ಕ್ರಮ ಆಗುತ್ತದೆ. ಅದಕ್ಕೆ ನೀವು ಮುಂದೆ ಬರಬೇಕು. ಖಂಡಿತವಾಗಿಯೂ ಬರುವ ಜನವರಿಯಿಂದ ಏಪ್ರಿಲಿಂದ ಈ ಒಂದು ಕಾರ್ಯಗಳನ್ನು ಮಾಡುವ ಪಂಚಾಯತಿ ಮತ್ತು ಯಾರು ನಿಮ್ಮ ಸಂಜೀವಿ ಒಕ್ಕೂಟದವರಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯದಲ್ಲಿ ಮಾಡಿದಾಗ ನಮ್ಮ ಗ್ರಾಮವು ಸ್ವಚ್ಛವಾಗಿರ್ತದೆ, ನೈರ್ಮಲ್ಯವಾಗಿರ್ತದೆ ಮತ್ತು ನಮ್ಮ ಪರಿಸರನು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತೆ. ಅದಕ್ಕಾಗಿ ತಾವುಗಳೆಲ್ಲರೂ ಕೈ ಜೋಡಿಸಬೇಕು. ಈಗಾಗಲೇ ನಾವು ಪದಾಧಿಕಾರಿ ಜೊತೆ ಮಾತನಾಡಿದ್ದೀನಿ. ನಾಳೆ ಶುಕ್ರವಾರ ಒಂದು ಸಭೆ ಕರೆದು ನಾವು ಮುಂದಿನ ರೂಪುರೇಷೆಗಳನ್ನು ಯಾವ ರೀತಿ ಅದನ್ನ ಆಯೋಜಿಸಬಹುದು ಅಂದುಕೊಂಡು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಗಳ ಜೊತೆ ಸೇರಿಕೊಂಡು ಚರ್ಚಿಸಿ ನಾವು ಕೈ ಜೋಡಿಸಿಕೊಂಡು ಮುಂದೆ ಹೋಗುವಂತೆ ಕೊಂಡು ಕರೆ ನೀಡುತ್ತಾ ಈ ಒಂದು ಎಲ್ಲ ಕಾರ್ಯಗಳು ನಿಮಗೆ ಶುಭವಾಗಲಿ, ಹೆಚ್ಚೆಚ್ಚು ಸ್ವಾವಲಂಬಿಯಾಗಿ ಬಾಳಿರಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲ ನೆರೆದಂಥ ಎಲ್ಲರ ಪರವಾಗಿ ನಿಮಗೆ ಶುಭೋದಯವನ್ನು ಹೇಳುತ್ತಾ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ. ಉತ್ಪನ್ನಗಳನ್ನು ಇಲ್ಲಿ ತಂದು ಮಾರಾಟ ಮಾಡಿ ಲಾಭ ಕಂಡುಹಿಡಿಯಬೇಕು ಅನ್ನೋದು ಇದ್ರ ಮೂಲ ಉದ್ದೇಶ. ಹಾಗಾಗಿ ಈ ಸಂತ ಮೇಳಕ್ಕಾಗಿ ಅನುದಾನ ಬಿಡುಗಡೆ ಆಗಿರುತ್ತೆ. ಇದರಿಂದ ಇಲ್ಲಿ ಏನು ನಿಮ್ಮ ಕೃಷಿ ಉತ್ಪನ್ನಗಳಾಗ್ಬೋದು, ಕರಕುಶಲ ವಸ್ತುಗಳಾಗ್ಬೋದು, ಮತ್ತೊಂದು ಆಗ್ಬೋದು, ಇಲ್ಲಿ ನೀವು ತಂದು ಮಾರಾಟ ಮಾಡಿ ಇದರಿಂದ ಆದಾಯ ಕಂಡುಹಿಡಿಯಬೇಕು ಅನ್ನೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಹೆಚ್ಚಾಗಿ ಸಂಘಗಳು ಇಲ್ಲಿ ಭಾಗವಹಿಸಬೇಕು. ಅಕ್ಕಪಕ್ಕದ GPLF ಸಂಘಗಳು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ಇದರ ಮೂಲ ಉದ್ದೇಶ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಅನ್ನೋದು ಉದ್ದೇಶ ಆಗಿದೆ. ಇಲ್ಲಿ ಇನ್ನೂ ಜಾಸ್ತಿ ಸಂಖ್ಯೆ ಭಾಗವಹಿಸಿದ್ರೆ ಅನುಕೂಲ ಆಗ್ತಿತ್ತು ಬೇರೆಯವ್ರಿಗೂ ಕೂಡ. ಇಲ್ಲಿ ನಿಮ್ಮಲ್ಲಿ 15 ಸಂಘಗಳಿದೆ ಅಂದರೆ ಎಷ್ಟು ಭಾಗವಹಿಸಿದಾರೋ ಗೊತ್ತಿಲ್ಲ ನಮಗೆ.